6, 15 and 24 ಡೇಟ್ಸ್ ಅಲ್ಲಿ ಯಾರ್ಯಾರು ಹುಟ್ಟಿದಾರೋ ಬ್ಯೂಟಿ, ಲಕ್ಸುರಿ, ಲವ್, ರೊಮ್ಯಾನ್ಸ್ ಅಂಡ್ ರಿಲೇಶನ್ಶಿಪ್ಸ್, ಈ ಎನರ್ಜಿ ಇವ್ರು ಕೊಡ್ತಾರೆ. Next number is 6. Yes, next is number 6. 6, 15 and 24 ಡೇಟ್ಸ್ ಅಲ್ಲಿ ಯಾರ್ಯಾರು ಹುಟ್ಟಿದಾರೋ ಯಾವುದೇ ತಿಂಗಳಾಗಿರ್ಬೋದು ಅವರ ನಂಬರ್ ಬಂದ್ಬಿಟ್ಟು 6 ಆಗುತ್ತೆ. ಅಂಡ್ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ವೀನಸ್ ಆಗುತ್ತೆ. ಅಂಡ್ ದಿಸ್ ನಂಬರ್ ಇಸ್ ಲೈಕ್ ಮೈ ಪರ್ಸನಲ್ ಫೇವ್ರೇಟ್ ಆಲ್ಸೋ. Okay. ಯಾಕಂದ್ರೆ ಸಿಕ್ಸ್ ಇಸ್ ಕನ್ಸಿಡರ್ಡ್ ಆಸ್ ದ ಅ ಪ್ಲಾನೆಟ್. ಅಂದ್ರೆ ಈ ವೀನಸ್ ಇಸ್ ಕನ್ಸಿಡರ್ಡ್ ಅ ಪ್ಲಾನೆಟ್ ಆಫ್ ಬ್ಯೂಟಿ, ಲಕ್ಸುರಿ, ಲವ್, ರೊಮ್ಯಾನ್ಸ್ ಅಂಡ್ ರಿಲೇಶನ್ಶಿಪ್ಸ್, ಈ ತರದೆಲ್ಲ ರೆಪ್ರೆಸೆಂಟ್ ಮಾಡುತ್ತೆ. ಆಲ್ ದೀಸ್ ಥಿಂಗ್ಸ್ ನಾನು ಏನೇನು ಮೆನ್ಷನ್ ಮಾಡಿದ್ದೀನಿ ಎಲ್ಲ ಎಷ್ಟು ವಾವ್ ತರ ಇದೆ ಅಲ್ವಾ, ಎಲ್ರಿಗೂ ಬೇಕು ಇದು. Fantasy world. ಫ್ಯಾಂಟಸಿ ವರ್ಲ್ಡ್. ಸೊ ಈ ಎನರ್ಜಿ ಇವ್ರು ಕೊಡ್ತಾರೆ. ಇಫ್ ಯು ಹ್ಯಾವ್ ಯಾರಿಗಾದ್ರೂ ಲೈಕ್ 6 ಬಾರ್ನ್ ಅಲ್ಲಿ ಫ್ರೆಂಡ್ಸ್ ಇದ್ರೆ ಅಥವಾ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇದ್ರೆ ದೇ ಗಿವ್ ದಟ್ ಲವ್ ಎನರ್ಜಿ. ತುಂಬಾ ಲವಿಂಗ್ ಪೀಪಲ್ ಇವರು. ತುಂಬಾ ಅಂದ್ರೆ ತುಂಬಾ ಎಕ್ಸ್ಟ್ರೀಮ್ ಲವ್ ಮಾಡ್ತಾರೆ. ಉಪೇಂದ್ರ ಅವರು ತಗೊಳ್ಳೆ ಅಂತ ಅಷ್ಟು ಲೈಕ್ ಆ ತರ ಡೀಪ್ ಲವ್ ಮಾಡೋ ಅಂತವ್ರು ಇವರು, ಆಯ್ತಾ. ಬಿಕಾಸ್ ಇವ್ರಿಗೆ ಲವ್ ಮಾಡೋ ವ್ಯಕ್ತಿ ಒಬ್ರು ಬಿಟ್ರೆ ಬೇರೆ ಯಾರು ಕಾಣಿಸಲ್ಲ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ವೆನ್ ದೇ ಆರ್ ಇನ್ ದಟ್ ಝೋನ್, ಇನ್ ದಟ್ ಫೇಸ್ ಆಫ್ ಲೈಫ್ ಅಲ್ಲ. ಅಂಡ್ ಬಿಕಾಸ್ ಆಫ್ ದಿಸ್ ನೇಚರ್ ಓನ್ಲಿ ಕೆಲವರು ಫ್ಯಾಮಿಲಿ ಕಡೆ ಅಷ್ಟು ಗಮನ ಕೊಡಲ್ಲ, ಬರೀ ಒಂದು ಪಾರ್ಟ್ನರ್ ಮೇಲೆನೆ ಅಷ್ಟು ಗಮನ ಕೊಡ್ತಾರೆ. ಅವ್ರ ಸೆಲ್ಫ್ ಮೇಲೆ ಅವ್ರು ಗಮನ ಕೊಡಲ್ಲ. ಸೆಲ್ಫ್ ಲವ್ ಅನ್ನೋದು ಮರ್ತೆ ಹೋಗ್ಬಿಡ್ತಾರೆ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಮರ್ತು ಹೋಗ್ತಾರೆ. ಕೆಲವೊಂದ್ಸತಿ ತುಂಬಾ ಇನ್ವಾಲ್ವ್ ಆಗ್ಬಿಡ್ತಾರೆ ಅವರ ಪಾರ್ಟ್ನರ್ನ ಡ್ರೀಮ್ಸ್ ನ ಫುಲ್ಫಿಲ್ ಮಾಡಕ್ಕೆ. ಅವ್ರ ಡ್ರೀಮ್ಸ್ ಮರ್ತೋಗ್ಬಿಡ್ತಾರೆ ಇವರು. ಸೊ ದೇ ಆರ್ ಫುಲ್ಲಿ ಇಂಟು ಲೈಕ್ ನಾನು ನನ್ನ ಫ್ಯಾಮಿಲಿಗೆ ಏನಾದರೂ ಮಾಡಬೇಕು, ನನ್ನ ಪಾರ್ಟ್ನರ್ಗೆ ಏನಾದರೂ ಮಾಡಬೇಕು, ಅಥವಾ ನಮ್ಮ ತಂದೆ ತಾಯಿಗೆ, ಲೈಕ್ ದೇ ಲವ್ ಎನಿಬಡಿ, ಯಾರೇ ಆಗಲಿ. ಸಿಂಗಲ್ ಆಗಿದ್ರೆ ತಂದೆ ತಾಯಿನ ತುಂಬಾ ಇಷ್ಟಪಡ್ತಾರೆ, ಇಲ್ಲಾಂದ್ರೆ ಅಕ್ಕ ತಂಗಿನೂ ಇಷ್ಟಪಡ್ತಾರೆ, ತುಂಬಾ ಅಂದ್ರೆ ತುಂಬಾ. ಆ್ಯಂಡ್ ದೇ ಆರ್ ಎಕ್ಸ್ಟ್ರೀಮಿಸ್ಟ್ ಇದರಲ್ಲಿ. ಆ್ಯಂಡ್ ಇವರು ನಾನು ಹೇಳ್ದಂಗೆ ಇವ್ರಿಗೆ ಹೆಂಗಂದ್ರೆ ಈ ಲಕ್ಸುರಿ ಇಷ್ಟ, ಸಿಂಪಲ್ ಆಗಿರೋದು ಇಷ್ಟ ಇಲ್ಲ. ಎಲ್ಲೇ ಹೋದ್ರು ಅದು ಎಷ್ಟೇ ಮಾಮೂಲಿ ಅಥವಾ ಒಂದು ನಾರ್ಮಲ್ ಪ್ಲೇಸೇ ಆಗಿರ್ಲಿ, ಸುಮ್ಮನೆ ರೋಡ್ ಮೇಲೆ ಹೋಗಿ ತರಕಾರಿ ತರೋದೇ ಆಗಿರ್ಲಿ, ಇವ್ರು ರೆಡಿಯಾಗಿ ಹೋಗ್ತಾರೆ ಇವರು ಆತರ. ಬಿಕಾಸ್ ಅವ್ರಿಗೆ ಆತರ ಕಾಣಿಸೋದು ಇಷ್ಟ. ಅಂಡ್ ದೇ ರೂಲ್ ಬೈ ವೀನಸ್ ಅಲ್ಲ. ಈ ವೀನಸ್ ಹಂಗ್ ಮಾಡ್ಸುತ್ತೆ ಅವ್ರಿಗೆ. ಈ ಆರ್ಡಿನರಿ ಜಾಬ್ಸ್ ಮಾಡೋದು ಇಷ್ಟ ಇಲ್ಲ ಇವ್ರಿಗೆ. ಮಾಡ್ತಾರೆ, ಅದ್ರಲ್ಲೂ ಒಂದ್ ಒಳ್ಳೆ ಡೆಸ್ಕ್ ಇರ್ಬೇಕು, ಒಂದ್ ಸಕ್ಕದಾಗಿರೋ ಒಂದ್ ಕಪ್ ಇರ್ಬೇಕು. ಅಂಡ್ ಪ್ರತಿಯೊಂದನ್ನು ಪರ್ಫೆಕ್ಟ್ ಆಗಿ ಒಂಥರ ದಟ್ ಕ್ವಾಲಿಟಿ. ಡೆಫಿನೆಟ್ಲಿ ಆ ಕ್ವಾಲಿಟಿ ಹೊಂದಿರ್ತಾರೆ ಇವರಲ್ಲಿ, ಡೆಫಿನೆಟ್ಲಿ ಇರುತ್ತೆ. ಅಂಡ್ ತುಂಬಾ ಆರ್ಟ್ ಲವಿಂಗ್ ಆಗಿರ್ತಾರೆ, ಆರ್ಟಿಸ್ಟ್ ಆಗಿರ್ತಾರೆ, ಅಥವಾ ಮ್ಯೂಸಿಕ್ ಲವರ್ಸ್ ಆಗಿರ್ತಾರೆ, ಮ್ಯೂಸಿಷಿಯನ್ಸ್ ಆಗಿರ್ತಾರೆ. ತುಂಬಾ ಇದು ಈ ನಾರ್ಮಲ್ ಥಿಂಗ್ಸ್ ಬಿಟ್ಟು ಲೈಕ್ ಎಕ್ಸ್ಟ್ರಾ ಏನೇನಿದೆ ಅಲ್ವಾ ನಮ್ಮ ವರ್ಲ್ಡ್ ಅಲ್ಲಿ, ಅದೆಲ್ಲ ತುಂಬಾ ಜಾಸ್ತಿ ಇಷ್ಟಪಡ್ತಾರೆ. ನಾರ್ಮಲ್ ಏನು ಇಷ್ಟಪಡಲ್ಲ. ಅಂಡ್ ಆಲ್ಸೋ ದೇ ಕ್ಯಾರಿ ದಿಸ್ ಒನ್ ಆರಾ, ಲೈಕ್ ಒಂದು ಪಾಸಿಟಿವ್ ವೀನಸ್ ಎನರ್ಜಿನೇ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲ ಕಡೆ. ಎಲ್ಲ ಕಡೆ ದೇ ಆಲ್ವೇಸ್ ಸ್ಪ್ರೆಡ್ ಲವ್. ಅವ್ರಿಗೆ ಅಂದ್ರೆ ಹೇಟ್ರೆಡ್ ತುಂಬಾ ಕಮ್ಮಿ ಅವ್ರಿಗೆ. ಯಾರೇ ಧೋಕಾ ಮಾಡಿದ್ರು ಅವ್ರಿಗೆ ಹೇಟ್ ಮಾಡಲ್ಲ, ಆ ತರ ಪರ್ಸನಾಲಿಟಿ ಇವರು. ಸೊ ವಿಚ್ ಇಸ್ ವೆರಿ ನೈಸ್. ಅಂಡ್ ತುಂಬಾ ಜನರಿಗೆ ಮೋಸ್ಟ್ ಫೇವ್ರೇಟ್ ನಂಬರ್ ಅಂಡ್ ಲಕ್ಕಿ ನಂಬರ್ ಆಗಿರುತ್ತಿದ್ದು. ಈಗ ನೋಡಿ, ನ್ಯೂಮರಾಲಜಿಯಲ್ಲಿ ಎಷ್ಟೋ ಜನ 6 ದವರೇ ಬೇಕು ಅಂತ ಹೇಳ್ತಾರೆ, 6 ನಂಬರೇ ಬೇಕು ಅಂತ ಹೇಳ್ತಾರೆ. ಸೊ ಇವರೇ ಅವರು ವೀನಸ್ ಎನರ್ಜಿ, ಅಂದ್ರೆ ಲಕ್ಷ್ಮಿ ರೂಪ ಅಂತಂತಾರೆ. ಇವ್ರು ಯಾವ್ದೇ ಕಡೆ ಹೋದ್ರು, ಬಿಸ್ನೆಸ್ಗೆ ಹೋಗ್ಲಿ, ಎಲ್ಲೇ ಅಂಗಡಿಗೆ ಹೋಗ್ಲಿ, ಅವ್ರು ಒಂಥರ ಆ ಎನರ್ಜಿ ತಗೊಂಡ್ ಬರ್ತಾರೆ. ಬಿಸ್ನೆಸ್ ಫುಲ್ ಬೂಮ್ ಅನ್ಕೊಳ್ಳಿ ಆತರ. ಸೊ ದಟ್ಸ್ ಹೌ ಇವನ್ ನಾವು ನ್ಯೂಮರಾಲಜಿಯಲ್ಲಿ ಅವ್ರಿಗೆ ಆತರ ನೋಡ್ತೀವಿ. ಸೊ ಇವ್ರಿಗೆ ಇಯರ್ ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರು ಆಕ್ಟಿಂಗ್ ಅಲ್ಲಿ ಹೋಗ್ಬೇಕು ಅನ್ಕೊಂಡಿದ್ರು ಅಥವಾ ಏನಂತಾರೆ ಮ್ಯೂಸಿಕ್ ಅಲ್ಲಿ, ಅವ್ರಿಗೆಲ್ಲ ತುಂಬಾ ಒಳ್ಳೆ ಅಪರ್ಚುನಿಟೀಸ್ ಸಿಗುತ್ತೆ ಇಯರ್. ಇಷ್ಟು ಇಯರ್ಸ್ ಮೇ ಬಿ ಅವ್ರು ಏನೋ ಒಂದು ಬ್ಲಾಕೇಜ್ ಅಲ್ಲಿ ಇದ್ರು, ಅಥವಾ ಒಂದು ಫೇಸ್ ವೇರ್ ಅವ್ರಿಗೆ ನ್ಯೂ ಅಪರ್ಚುನಿಟೀಸ್ ಬರ್ತಿಲ್ಲ ಅಂದ್ರೆ ಇಯರ್ ಅವ್ರಿಗೆ ತುಂಬಾ ಅಪರ್ಚುನಿಟೀಸ್ ಬರುತ್ತೆ. ತುಂಬಾ ಹೊಸ ಹೊಸ ಇನ್ವೆನ್ಷನ್ಸ್, ಅಂದ್ರೆ ಲೈಕ್ ಮ್ಯೂಸಿಕ್ ಅವರಾಗಿದ್ರೆ ಲೈಕ್ ಕ್ರಿಯೇಟ್ ಮಾಡ್ತಾರೆ ಏನಾದ್ರು ಒಂದು ಹೊಸ ಹಾಡೋ ಅಥವಾ ಹೊಸ ಆ ತರದೆಲ್ಲ ಮಾಡ್ತಾರೆ. ಆಕ್ಟರ್ಸು ಅಷ್ಟೇ, ಅಥವಾ ಸ್ಕ್ರಿಪ್ಟ್ ರೈಟರ್ಸ್, ಇವರೆಲ್ಲ ಒಳ್ಳೆ ಸ್ಕ್ರಿಪ್ಟ್ ರೈಟರ್ಸು ಆಗಿರ್ತಾರೆ. ಒಳ್ಳೆ ಸ್ಟೋರಿ ತರ್ಬೋದು. ವೆರಿ ನ್ಯೂ ಬಿಗಿನಿಂಗ್ಸ್ ಫಾರ್ ದೀಸ್ ಪೀಪಲ್. ಪ್ರೊಫೆಷನಲಿ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಅಂಡ್ ಪರ್ಸನಲ್ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಆಯ್ತಾ. ಬಿಕಾಸ್ ಯುವರ್ ಆಲ್ರೆಡಿ ಲವ್ ಪೀಪಲ್, ಆಯ್ತಾ. ಅವ್ರಿಗೆ ಇನ್ನೂ ಜಾಸ್ತಿ ಲವ್ ಸಿಗುತ್ತೆ ಈ ಇಯರ್. ಅವ್ರ ಪಾರ್ಟ್ನರ್ ಕಡೆಯಿಂದ, ಅವ್ರ ಫ್ಯಾಮಿಲಿ ಕಡೆಯಿಂದ, ಎಲ್ಲರ ಕಡೆಯಿಂದ ಲವ್ ಸಿಗುತ್ತೆ. ಸೊ ಲೈಕ್ ಐ ಟೋಲ್ಡ್, ಲೈಕ್ ವೆರ್ ಎವರ್ ದೇ ಗೋ ದೇ ಸ್ಪ್ರೆಡ್ ಲವ್ ಅಲ್ವಾ. ಅದರಿಂದ ಇವ್ರಿಗೆ ಸ್ವಲ್ಪ ನೆಗೆಟಿವ್ ಕೂಡ ಆಗ್ಬೋದು. ಲೈಕ್ ಜನರಲಿ ಇವ್ರಿಗೆ ನೆಗೆಟಿವ್ ಆಗಲ್ಲ, ಬಟ್ ಲೈಕ್ ಐ ಆಮ್ ಅ ಫರ್ಮ್ ಬಿಲೀವರ್ ಆಫ್ ಯು ನೆವರ್ ನೋ ವಾಟ್ ಹ್ಯಾಪನ್ಸ್, ರೈಟ್. ಸೊ ನೆಗೆಟಿವ್
ನೆಗೆಟಿವ್ ಅಂದ್ರೆ ದೇ ವಿಲ್ ಫರ್ಗೆಟ್ ದೆಮ್ಸೆಲ್ವ್ಸ್. ಅವರು ಸೆಲ್ಫ್ ಲವ್ ಕೊಡಲ್ಲ, ಅವ್ರ ಹೆಲ್ತ್ ಹಾಳಾಗುತ್ತೆ, ಅವ್ರದ್ದು ಕರಿಯರ್ ಕಡೆ ಅಷ್ಟು ಗಮನ ಕೊಡಲ್ಲ. ಸೊ ಈ ಇಯರ್ ಏನ್ ಮಾಡ್ಬೇಕು, ಸ್ಪೆಷಲಿ ಅಪರ್ಚುನಿಟೀಸ್ ಬಂದ್ರೆ ದಯವಿಟ್ಟು ಅವ್ರು ತಗೊಳ್ಬೇಕು. ಗೋ ಫಾರ್ ಇಟ್. ಡೋಂಟ್ ಥಿಂಕ್ ನನ್ನ ಫ್ಯಾಮಿಲಿಗೆ ನಾನು ಟೈಮ್ ಸ್ಪೆಂಡ್ ಮಾಡ್ಬೇಕು ಫ್ಯಾಮಿಲಿ ಜೊತೆ, ಅಥವಾ ಇಲ್ಲಿ ಹೋಗೋದಿತ್ತು ಅಲ್ಲಿ ಹೋಗೋದಿತ್ತು ಅಂತ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡಬಾರ್ದು. ಡೂ ಇಟ್ ಫಾರ್ ಯೋರ್ ಸೆಲ್ಫ್. ಸೊ ದಿಸ್ ಇಯರ್ ಇಸ್ ಫಾರ್ ದೆಮ್. ಸೊ ಡೆಫಿನೆಟ್ಲಿ ಒಳ್ಳೆ ಅಪರ್ಚುನಿಟೀಸ್. ಅಂಡ್ ಹೆಲ್ತ್ ಅಲ್ಲಿ ಇವ್ರಿಗೆ ಸ್ವಲ್ಪ ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಬರ್ಬೋದು, ಅಥವಾ ಹುಡುಗಿರ್ಗೆ ಹಿಂಗೆ ಮೆನ್ಸ್ಟ್ರುಯಲ್ ಸೈಕಲ್ ರಿಲೇಟೆಡ್ ಇಶ್ಯೂಸ್ ಅದೆಲ್ಲ ಬರೋ ಸಾಧ್ಯತೆ ಇದೆ. ಸಿನ್ಸ್ ದೀಸ್ ಪೀಪಲ್ ಆರ್ ರೂಲ್ಡ್ ಬೈ ವೀನಸ್ ಅಂತ ಹೇಳಿದ್ನಲ್ಲ, ಇವ್ರಿಗೆ ಸ್ವಲ್ಪ ವೀನಸ್ ಆಲ್ಸೋ ಇಸ್ ಲೈಕ್ ಶುಕ್ರ, ಅಂದ್ರೆ ವಿಚ್ ಇಸ್ ರಿಲೇಟೆಡ್ ಟು ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಇಶ್ಯೂಸ್ ಬಂದ್ರೆ ಅಲ್ಲಿ ಇಶ್ಯೂಸ್ ಬರ್ಬೋದು. ಅಥವಾ ಆನ್ ಅ ಪಾಸಿಟಿವ್ ಸೈಡ್ ಅದೇ ಲೈಕ್ ನ್ಯೂ ಫ್ಯಾಮಿಲಿ ಮೆಂಬರ್ ಬರೋ ಅಂತ ಚಾನ್ಸಸ್ ಇದೆ. ದೇ ಕ್ಯಾನ್ ವೆಲ್ಕಮ್ ಅ ನ್ಯೂ ಬೇಬಿ. If they are married, this is the beautiful year. Lot of romance, lot of ಏನಂತಾರೆ opportunities to go out. ಅದೆಲ್ಲನೂ ಇದೆ ಈ ವರ್ಷ ಅವ್ರಿಗೆ. So please make use of this year and plan well. God ಅಂತೂ ಇವ್ರಿಗೆ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಈ ಇಯರ್ ಅಂತ. That is for sure. And health ಅಲ್ಲಿ ನಾನು ಹೇಳಿರೋ ಹಾಗೆ they have to take care of their cycle during menstrual cycle, and blood related ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗ್ಬೋದು. ಸೊ ಅದರದ್ದು they have to take care. And ಇವ್ರದ್ದು ವೀನಸ್ ಎನರ್ಜಿ ಇರೋದ್ರಿಂದ even ಫೇಸ್ ಅಲ್ಲಿ ಲೈಕ್ ಫಾರ್ ಗರ್ಲ್ಸ್ ಸಮ್ ಆಕ್ನೆ ಇಶ್ಯೂಸ್ ಅದು ಎಲ್ಲ ಬರೋ ಚಾನ್ಸಸ್ ಇದೆ. ಅದನ್ನು ದೇ ಹ್ಯಾವ್ ಟು ಟೇಕ್ ಕೇರ್ ಫಸ್ಟ್ ಇಂದಾನೆ. ಇಫ್ ದೇ ಸ್ಟಾರ್ಟ್ ಟೇಕಿಂಗ್ ಕೇರ್ ಅಲ್ಲ, ದೆನ್ ಇಟ್ ವಿಲ್ ಬಿ ಬೆಟರ್. ಇಲ್ಲ ಅಂದ್ರೆ ವೀನಸ್ ಹೇಳಿದ್ನಲ್ಲ, ಲಕ್ಸುರಿ ಆರಾಮಾಗಿ ಇದ್ಬಿಡ್ತಾರೆ. ದೇ ವಿಲ್ ನಾಟ್ ಕೇರ್ ಅಬೌಟ್ ದೆಮ್ಸೆಲ್ವ್ಸ್ ಅಂಡ್ ದೆನ್ ಲೇಟರ್ ದೇ ವಿಲ್ ಸಿಟ್ ಅಂಡ್ ಕ್ರೈ. ಸೊ ಆ ತರ ಆಗ್ಬಾರ್ದು. ಸೊ ಟೇಕ್ ಕೇರ್ ಆಫ್ ದೆಮ್ಸೆಲ್ವ್ಸ್. ಅಂಡ್ ಇನ್ನೊಂದು ಫೈನಾನ್ಸಸ್. ದೀಸ್ ಪೀಪಲ್ ಆರ್ ವೆರಿ ಗುಡ್ ಅಟ್ ಫೈನಾನ್ಸಸ್. ಇವ್ರು ಹೆಂಗಂದ್ರೆ ಇದರ್ ದೇ ಕಮ್ ಫ್ರಮ್ ಅ ಗುಡ್ ಫ್ಯಾಮಿಲಿ, ಎಲ್ಲಿ ಅವ್ರಿಗೆ ಇದು ನಾಲೆಜ್ ಇರುತ್ತೆ ಫೈನಾನ್ಸ್ದು, ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅದೆಲ್ಲ ಗೊತ್ತಿರುತ್ತೆ. ಇಲ್ಲ ಅಂದ್ರೆ ಅವರು ಬರ್ತಾ ಲೈಫ್ ಅಲ್ಲಿ ಇವ್ರು ಕಲಿತಾ ಹೋಗ್ತಾರೆ ಫೈನಾನ್ಸಸ್ ಬಗ್ಗೆ. ಬಿಕಾಸ್ ವೀನಸ್ ಅಂದ್ರೇನೆ ಒಂದ್ ದುಡ್ಡಿನ ಎನರ್ಜಿ. ದುಡ್ಡು ಇವ್ರ ಆಜು ಬಾಜು ಇರುತ್ತೆ, ಇಲ್ಲಾಂದ್ರೆ ಅದೇ ಹೇಳದ್ನಲ್ಲ ಕಲಿತಾ ಇರ್ತಾರೆ. ಸೊ ಇವ್ರಿಗೆ ಆಲ್ರೆಡಿ ಪ್ಲಾನಿಂಗ್ ಇರುತ್ತೆ. 2026 ಅಲ್ಲಿ ಒಳ್ಳೆ ಪ್ಲಾನಿಂಗ್ ಮಾಡ್ತಾರೆ ಫೈನಾನ್ಸ್ ಅದೆಲ್ಲ. ಬಟ್ ಇಫ್ ಯು ಆರ್ ನಾಟ್ ಪ್ಲಾನಿಂಗ್ ಫಾರ್ 6 born people, ದಿಸ್ ಇಸ್ ದ ಬೆಸ್ಟ್ ಇಯರ್ ಫಾರ್ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದು. ಯಾಕಂದ್ರೆ ತುಂಬಾ ಚೇಂಜಸ್ ಬರುತ್ತೆ ಈ ಇಯರ್ ಇಂದ. ನೆಕ್ಸ್ಟ್ ಒಂದು 5-6 years ವರ್ಗುನು ತುಂಬಾ ಚೆನ್ನಾಗಿದೆ ಇವ್ರಿಗೆ. ಅಂಡ್ ಸ್ಪೆಷಲಿ ಇಫ್ ಯಾರಾದ್ರೂ 24 ಇಂದ 35 ಏಜ್ ಅವ್ರ ಇದ್ರೆ ಅವ್ರಿಗೆ ಸ್ವಲ್ಪ ಸ್ಲೋ ಮೂವಿಂಗ್ ಇರುತ್ತೆ. 35+ ಅವ್ರಿಗೆ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ಈ ಇಯರ್. ಅದು ಒಂದಿದೆ. ಫೈನಾನ್ಷಿಯಲ್ ಪ್ಲಾನಿಂಗ್, ಹೆಲ್ತ್ ನೋಡ್ಕೋಬೇಕು, ಅಂಡ್ ವೇರ್ ಲಾಡ್ ಆಫ್ ಲೈಟ್ ಕಲರ್ಸ್. ಅಗೇನ್ ವೀನಸ್ ಸ್ವಲ್ಪ ಪಿಂಕಿಶ್ ಅಥವಾ ಬ್ಲೂ, ವೈಟ್, ಸಿಲ್ವರ್, ಈ ತರ ಶೈನಿ ಕಲರ್ಸ್ ಆ ತರ ಎಲ್ಲ ಹಾಕೋಬೇಕು. ಅಂಡ್ ಇನ್ನೊಂದು ಟಿಪ್ ಏನ್ ಕೊಡಕ್ ಇಷ್ಟಪಡ್ತೀನಿ ಅಂದ್ರೆ, ಯಾರಾದ್ರೂ ಸ್ವಲ್ಪ ಸ್ಯಾಡ್ ಆಗಿದ್ದಾರೆ, ಡಿಪ್ರೆಸ್ ಆಗಿದ್ದಾರೆ, ಬಿಕಾಸ್ ಐ ಸಿ ಲಾಟ್ ಆಫ್ ಪೀಪಲ್ ದೇ ಕಮ್ ಟು ಮೀ ಹೂ ಆರ್ ಲಿಟರಲಿ ಫೀಲಿಂಗ್ ಸ್ಯಾಡ್ ಅಬೌಟ್ ಸಮ್ ಅದರ್ ಥಿಂಗ್. ಬೀಟ್ ಎಜುಕೇಶನ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ದೇವರನ್ನ ವೆರಿ ನೆಗೆಟಿವ್ ಸೈಡ್ ಅಲ್ಲಿ ಮಾತಾಡ್ತಾರೆ. ಆಸ್ ಇಫ್ ಲೈಕ್ ಪಾಪ ಅವ್ರಿಗೆ ಮುಂದೆ ಏನೋ ಲೈಫ್ ಇಲ್ಲ ಏನೋ ಅನ್ನೋ ತರ ಫೀಲಿಂಗ್ ಅಲ್ಲಿ ಇರ್ತಾರೆ. ಈ 6 born ಅವ್ರು ಅಷ್ಟೇ ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ. ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಜರ್ನಲಿಂಗ್ ಮಾಡಿ, ನಿಮ್ ಫೀಲಿಂಗ್ಸ್ ನ ಯಾರತ್ರ ಆದ್ರೂ ಹೇಳ್ಕೊಳ್ಳಿ. ಪ್ಲೀಸ್ ಟಾಕ್ ಟು ಸಂಬಡಿ. ದೇರ್ ಇಸ್ ಆಲ್ವೇಸ್ ಅ ಫ್ರೆಂಡ್ ಅಲ್ವಾ, ಯಾರಾದ್ರೂ ಒಬ್ಬರು ಫ್ರೆಂಡ್ ಇದ್ದೇ ಇರ್ತಾರೆ. ಯಾರು ಇಲ್ವಾ ಈ ಟೈಮಲ್ಲಿ, ಕೆಲವರು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದೇ ಕಮ್ಮಿ ಅನ್ಸುತ್ತೆ. ಯಾರು ಇಲ್ಲ ಅಂದ್ರೂ ಸೆಲ್ಫ್ ಟಾಕ್ ಇನ್ ಫ್ರಂಟ್ ಆಫ್ ದ ಮಿರರ್. ಎಷ್ಟು ಚೆನ್ನಾಗಿ ಅನ್ಸುತ್ತೆ ಮಿರರ್ ಮುಂದೆ ಮಾತಾಡ್ಕೊಂಡ್ರೆ, ಅಷ್ಟೇ ಅದು ಮಾಡಿ. ಸೊ ಮೆಂಟಲ್ ಹೆಲ್ತ್ ಕಡೆ ಗಮನ ಕೊಡ್ಬೇಕು ಇವರು ಡೆಫಿನೆಟ್ಲಿ ದಿಸ್ ಇಯರ್. ಸೊ ವೇರ್ ಲಾಟ್ ಆಫ್ ಲೈಟ್ ಕಲರ್ಸ್, ಡಾರ್ಕ್ ಕಲರ್ಸ್ ಹಾಕೋಬಾರ್ದು. ಅದರಿಂದ ಇವ್ರ ಎನರ್ಜಿ ಡ್ರೈನ್ ಆಗುತ್ತೆ. ಅಂದ್ರೆ ದಿಸ್ ಪೀಪಲ್ ಗಿವ್ ಲಾಟ್ ಎಮಿಟ್ ಎನರ್ಜಿ ಅಲ್ವಾ, ಅದು ಸ್ವಲ್ಪ ಡೌನ್ ಆಗುತ್ತೆ. ಸೊ ಅದರಲ್ಲಿ ಸ್ವಲ್ಪ ಟೇಕ್ ಕೇರ್ ಮಾಡ್ಕೋಬೇಕು.